ಫ್ರೆಂಡ್ಸ್ ನೀವೆಲ್ಲ ನನ್ನ ವಾಯ್ಸ್ ಚೆನ್ನಾಗೈತೆ ಅಂತ ಹೇಳಲ್ವಾ ಫ್ರೆಂಡ್ಸ್ ಈ ವಿಡಿಯೋಗೆ ಯಾರ್ಯಾರಿಗೆ ಸೇಯಿಂಗ್ ಎಷ್ಟು ಐಶು ಬೇಕು ಎಲ್ಲರೂ ಕಮೆಂಟ್ ಮಾಡಿ ಸೇಯಿಂಗ್ ಎಷ್ಟು ಐಶು ಬೇಕು ಅಂತ ಅಂದರೆ ಹಂಗೆ ಬಿಟ್ಟು ಬಟ್ಟೆ ತೆಗ್ಸ್ಕೊಂಬೇಡ ಚೆನ್ನಾಗಿ ಅಂತ ಬಂದೆ 2 ಸೆಕೆಂಡ್ ಆಗಿಲ್ಲ ಬಂದು 2 ಸೆಕೆಂಡು ಆಗ್ಲೇ ಬಟ್ಟೆ ಕೈ ಹಾಕ್ಬಿಟ್ಲು ಗಾಯ್ಸ್ ಅದು ಪ್ರಮೋಷನ್ ಕಣಲೆ ಓದಿ ಉದ್ಧಾರ ಆಯ್ತಂತ ಕಾಲೇಜನ್ನ ತೋರಿಸ್ತೀನಿ ನೋಡಿ ನಮ್ಮ ಸ್ಕೂಲು ನಮ್ಮ ಕಾಲೇಜ್ ಎಲ್ಲ ಸಿಗ್ತದೆ ಇದೇ ನಾನು ಓದಿದಂತ ಸ್ಕೂಲು ಸಾರಿ ಕಾಲೇಜು ಇನ್ನೂ ಫೋಟೋ ಹೊಡ್ಬಿಟ್ಟು ಕಳಿಸ್ತೀನಿ ನಾನು 10,000 ರೂಪಾಯಿ ಬಿಲ್ ಮಾಡೋಳೆ ಏನು ಮಾಡೋದು ಈಗ ಬಂದಿದ್ದಾರೆ ಮನೆಗೆ ಹಾಗೂ ಸಿಂಧು ಇದ್ದಾರೆ ಸಿಂಧು ಹಾಯ್ ಕರೋ ನನ್ನ ತಂಗಿ ನಂತರನೇ ಮೇರಿ ಮಾ ಇಸ್ ಆಲ್ಸೋ ದೇರ್ ಹಾಯ್ ಮಮ್ಮಿ ಹಾಯ್ ಕರೋ ಈ ಕಡೆ ಕರ್ಕೊಂಬಾರೆ ನಾನು ಮಾತಾಡ್ತೀನಿ ನಾನು ಇರ್ಬೇಕು ಆಂಟಿ ನಾಚಿಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೋಗಡ ಸೇಮ್ ನಂತರನೇ ಆಂಟಿಗೂ ಸೊ ಪ್ಲಾನ್ಸ್ ಇವಾಗ ಮಾಡಿ ಎಲ್ಲ ರೆಡಿ ಆಗಿರ್ತೀರ ನಾವು ಹಾಯ್ ಬಾಯ್ ಅಂದ್ರೆ ಚೆನ್ನಾಗಂದ್ರೆ ಹಾಯ್ ವಯಸ್ಸಾದವ್ರು ಅಂತ ಹೆಂಗು ನೀವೇ ನಾನಿನ್ನು ಮದುವೆ ಮಾಡಿಲ್ಲ ನಮ್ಮಮ್ಮ ವಯಸ್ಸಾಯ್ತು ಅಂತಾರೆ ಫ್ರೆಂಡ್ಸ್ ನನಗೆ ಬಹಳ ದುಃಖ ಹುಡುಗನ ಜೀವನ ಹಾಳಾಗೋಯ್ತದೆ ಬೇಡ ಬಿಡು ಬರೀ ಫ್ರೆಂಡ್ಸ್ ಸೊ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡಿದಂತ ವಿಡಿಯೋ ಇದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೈನ್ ಹೋಗೋಣ ಐಶು ಇವಳೇನೋ ತಗೋಬೇಕಂತೆ ಆಚೆ ಕರ್ಕೊಂಡು ಹೋಗ್ತಿದ್ದಾಳೆ ನಮ್ಮನೆಗೆ ಬಂದಿದ್ದಾಳೆ ಐಶು ನನ್ನ ನೋಡ್ಲಿಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ಅವ್ಳ ಬೆಸ್ಟ್ ಫ್ರೆಂಡ್ ಅಲ್ವಾ ಅದಕ್ಕೆ ನೋಡಕ್ ಬಂದಿದ್ದಾಳೆ ಅಲ್ವಾ ಸತಿ ಹೇಳೋಳೆ ಫ್ರೆಂಡ್ ಬಂದಾಗಿದ್ದ ನನ್ನ ಬರ್ಡೇ ಅಂತ ನಾನು ಅಲ್ಲ ಹುಟ್ಟಿದೆ ದೊಡ್ಡ ತಪ್ಪು ಇರಿಟೇಟ್ ಸೆಲೆಬ್ರೇಷನ್ ಬೇರೆ ಮಾಡ್ಬೇಕಂತೆ ಇರಿಟೇಟ್ ಮಾಡೋದಂಗೆ ಹೇಳಿ ಹೊಡೋಣ ಹೋಗದ ಬಾಯ್ ನಮ್ಮಣ್ಣ ಇಲ್ಲ ಆ್ಯಕ್ಚುಲಿ ಈವೆಂಟು ಕೋಲಾರ ಕೆಲ್ಸಕ್ಕೆ ಹೋಗಿದ್ದಾನೆ ಸೊ ನಮ್ಮಮ್ಮ ನೋಡಿ ಹೆಂಗೆ ನೋಡ್ತಾರೆ ನನಗೆ ಇಂಟ್ರೊಡಕ್ಷನ್ ಕೊಡ್ತಾ ಇರೋದನ್ನ ಬರೀ ಖುಷಿ ಮನೆಯ ಮಿನಿ ಗಾರ್ಡನ್ ಇದೊಂದು ಸ್ವಲ್ಪ ಬೆಳೆದಿದೆ ಚೆನ್ನಾಗಿ ಬೆಳೆದಿದೆ ಆ್ಯಂಡ್ ಇದೊಂದು ನಮ್ಮಮ್ಮ ಆಗಾಗ ನೀರು ಹಾಕೊಂಡು ಸಾಕ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗೆ ನಾನು ಇವತ್ತು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದೇ ಇದೆ ಪೂಜೆನೂ ಮಾಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದು ಗ್ಲೋಬಲ್ ಮಾಲ್ ಅಂತ ಕೊಡಿರಿ ನಾನು ನೋಡೋಣ ಜಿಮ್ ಬ್ಯಾಗ್ ಐತಂತೆ ಕೊಡು ಯಾವ ಜಿಮ್ ಬ್ಯಾಗು ನಿನ್ ಮುಸುಡಿ ಇಲ್ಲ ಕಣ ಬಾ ಜಿಮ್ ಬ್ಯಾಗ್ ಇಟ್ಟೋರಂತಲ್ಲೇ ಯಾರು ಹೇಳಿದ್ದು ಬಾ ಅದೇನು ಹೆಸರಿಡ್ತೀನಿ ಅಂತಲ್ಲಿ ಇಡ್ಬಾ ಇದ ಹೆಸರು ಚಿಂಟು ಅಂತ ಇದ ಹೆಸರು ಪಿಂಟು ಅಂತ ಆಯ್ತು ಚಿಂಟು ಪಿಂಟು ಇದ ಹೆಸರು ಮುಂಟು ಇದ ಹೆಸರು ಗಿಂಟು ಸುಮಾರು ನಮ್ದು ಎಷ್ಟು ಒಂದು 7 ವರ್ಷ ಆಗೈತೆ ಬ್ರೋ ಈ ಗಾಡಿ ತೊಗೊಂಡಿಲ್ಲ ನಮ್ಮ ಮನೆ ಎಲ್ಲ ಒಡ್ದಾಕಿ ಮುಡ್ದಾಕಿ ಇದೆಲ್ಲ ಡಗಡಗ ಅಂತ ಅಳ್ಳಾಡ್ತಾ ಇದೆ ನಮ್ಮ ಪಪ್ಪ ಹಾಕ್ಸಿರೋದಿದ್ದು ಎಲ್ಲ ಗಾಡಿ ಮೇಲೂ ಬ್ರೋ ಮದನ್ ಕುಮಾರ್ ಮಧುಶ್ರೀ ಆಮೇಲೆ ಇದು ಭೈರವೇಶ್ವರ ಪ್ರಸನ್ನ ಅಂತ ಇವಾಗ ಡ್ರೈವ್ ಮಾಡೋಣ ಇವಾಗ ನಾವು ನಾಗರಬಾವಿಗೆ ಹೋಗ್ತಾ ಇದೀವಿ ಸಿಂಧು ಪೆಟ್ರೋಲ್ ಇರಲಿಲ್ಲ ಗಾಯ್ಸ್ ಈಗ ಹೋಗಿ ಪೆಟ್ರೋಲ್ ತಂದು ಹಾಕಿದ್ದು ಫ್ರೆಂಡ್ಸ್ ಇದು ನಮ್ಮ ಸ್ಕೂಲ್ ರೋಡ್ ನಾನು ಇಲ್ಲಿವರೆಗೂ ಸ್ಕೂಲಿಗೆ ಬರ್ತಿದ್ದೆ ಬ್ರೋ ಇಲ್ಲಿ ಅಲ್ಲಿ ಬಸ್ ಇಳಿದ್ಬಿಟ್ಟು ಬ್ರೋ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದೆ ನಮ್ಮ ಸ್ಕೂಲ್ ತೋರಿಸ್ತೀನಿ ಬಾ ಅಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಲ್ಲ ಆದರೆ ಹೋಗೋಣ ಐಶು ಅಕ್ಕ ಫುಲ್ಲು ಹೇಗಿದೆ ನಮ್ಮ ಗಾಡಿ ಕಂಡೀಷನ್ ಐಶು ಅವರೇ ಈ ರೋಡಲ್ಲಿ ಬ್ರೇಕ್ ಹಿಡಿದ್ರೆ ಪಕ್ಕ ರೋಡಲ್ಲಿ ಬ್ರೇಕ್ ಅಳ್ಳಾಡ್ತಾ ಇದೆ ಗಾಡಿ ಹಾಂ ಮೇಂಟೈನ್ ಮಾಡೋಣ ಅಲ್ಲಿ ಮುಂದೆ ಲೆಫ್ಟಲ್ಲಿ ಬ್ರೋ ನಮ್ದು ಸ್ಕೂಲು ಇಲ್ಲೆಲ್ಲ ಈಗ ಅಂಗಡಿ ಇಲ್ಲ ಸ್ಟ್ರೇಟ್ ಕಡೆ ನೀನು ಲೆಫ್ಟ್ ತಗೋಬೇಡ ಇರು ಈ ಲೆಫ್ಟ್ ಅಲ್ಲ ನೆಕ್ಸ್ಟ್ ಲೆಫ್ಟ್ ಬ್ರೋ ಹೋಗ್ತೀಯ ಲೆಫ್ಟು ನೋಡಿ ಫ್ರೆಂಡ್ಸ್ ಈ ರೋಡಲ್ಲಿ ಅಲ್ಲಿ ರೈಟ್ ಸೈಡಲ್ಲಿ ಇರೋದು ಆ ಮರ ಹತ್ರ ಮುಂದೆಗಡೆ ಮರ ಹತ್ರ ಫ್ರೆಂಡ್ಸ್ ನಾನು ಓದಿ ಉದ್ಧಾರ ಆಯ್ತಂತ ಕಾಲೇಜನ್ನ ತೋರಿಸ್ತೀನಿ ನೋಡಿ ನಮ್ಮ ಸ್ಕೂಲು ನಮ್ಮ ಕಾಲೇಜ್ ಎಲ್ಲ ಸಿಗ್ತದೆ ಇದೇ ನಾನು ಓದಿದಂಥ ಸ್ಕೂಲು ಸಾರಿ ಕಾಲೇಜು ಇದು ಪಿ ಯು ಬ್ಲಾಕ್ ಇದು ಈ ಕಡೆ ಸ್ಟ್ರೇಟ್ ನಡಿ ಈ ಕಡೆ ಹೋದರೆ ಇದು ಪಿ ಯು ಬ್ಲಾಕ್ ಅಲ್ಲಿ ಡಿಗ್ರಿ ಬ್ಲಾಕ್ ತೋರಿಸ್ತೀನಿ ಬನ್ನಿ
ಇದೆಲ್ಲ ಇವಾಗ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಮರ ಎಲ್ಲ ಇತ್ತು ಇದೆಲ್ಲ ಫುಲ್ಲು. ಎಲ್ಲಿ ಗೊತ್ತಾ ಗೇಟು? ನಡಿಯ ಸ್ಟ್ರೈಟು. ಏನೇ ಎಲ್ಲಿ ಓಡ್ತಾರ ಓಡಿಸ್ತಾ ಇದೆಯಾ? ಗೊತ್ತು ನಡಿಯೇ. ಆಯ್ತು ನಡಿಯಮ್ಮ, ಗೊತ್ತು. ಹಾಂ, ಇದು ನಮ್ಮ ಡಿಗ್ರಿ ಗೇಟ್. ನಿಜ, ಲಾಸ್ಟ್ 6 ತಿಂಗಳು ಕಾಲೇಜ್ಗೆ ಹೋಗಿರ್ಲಿಲ್ಲ ಫ್ರೆಂಡ್ಸ್. ಲಾಕ್ಡೌನ್ ಆಗಿರೋ ಕ್ಲಾಸಸ್ಸು ಇರಲಿಲ್ಲ, ಯಾವ ಟೆಸ್ಟು ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಚೆನ್ನಾಗಿತ್ತು ಅವಾಗ. ನಾನು ಬೆಟ್ ಕಟ್ತೀನಿ, ನೀನೇನು ತಗೊಳ್ಳಲ್ಲ. ಸುಮ್ಮನೆ ತಗೊಳ್ಳಲ್ಲ ನೀನು, ಏನು ತಗೊಳ್ಳಲ್ಲ ಫ್ರೆಂಡ್ಸ್. ಸುಮ್ಮನೆ ಕರ್ಕೊಂಡು ಬಂದವಳೆ, ಪಕ್ಕ ಏನು ತಗೊಳ್ಳಲ್ಲ. ಮಾಡಿ ಗಾಡಿ ಅಂತ ಇಲ್ಲಿಗೆ ಬಂದಿದ್ದೀನಿ, ತಗೊಂಡೆ ಲೇ ಅಷ್ಟ ಲೇ ಇಷ್ಟ ಅಂದ್ಬಿಡ್ತಾಳೆ. ನಮ್ಮ ಅಣ್ಣಂಗೆ ಫೋನ್ ಮಾಡ್ತಾಳೆ ಫ್ರೆಂಡ್ಸ್ ಕಂಪ್ಲೇಂಟ್ ಮಾಡೋಕ್ಕೆ. ಮನೆ ಹೋಯ್ತಲ್ಲ ನಿಮ್ಮ ಅಣ್ಣಂದು? ಏನೋ ಆಗ್ಬಿಟ್ಟಿದ್ದೀರು ಕ್ಯಾಮ್ರಾ. ಹಾಂ, ಓ ನೀನು ಇರೋದೇ ಹಂಗೆ. ಫೋನೇ ಹೋಯ್ತಾ ಇಲ್ಲ. ಹೋಯ್ತಾ ಇಲ್ವಾ? ಇನ್ನೊಂದ್ಸತಿ ರಿಂಗ್ ಆಗ್ತಿದೆ ಫ್ರೆಂಡ್ಸ್. ನಿನ್ನ ಫೋನಲ್ಲಿ ಹಲೋ ಅಣ್ಣ, ಏನು ಮಾಡ್ತಿದ್ದೀರಾ? ಕೆಲಸ ಮನೆ ಕರೆದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರಲ್ಲ. ಹೋಗಿದ್ರಿ. ಏನನ್ನ ಗಾಡಿ ಪಕ್ಕದ ರೋಡಲ್ಲಿ ನಿಲ್ಲಿಸ್ಬೇಕಂದ್ರೆ ಈ ರೋಡಲ್ಲೇ ಬ್ರೇಕ್ ಹಿಡಿಬೇಕಲ್ಲ ಅಣ್ಣ ನಿಮ್ಮ ಗಾಡಿನ. ಏನು ಹೌದಾ? ಸಾಕಾಗೈತೆ ಬ್ರೇಕ್. ಈ ರೋಡಲ್ಲಿ ಹಿಡಿದ್ರೆ ನೆಕ್ಸ್ಟ್ ಅಲ್ಲ, ಈ ರೋಡಲ್ಲಿ ನಿಲ್ಲಿಸಿದ್ರೆ ಪಕ್ಕದ ರೋಡಲ್ಲೇ ನಿಲ್ಲೋದು ಗಾಡಿ. ಅದು ಬಿಡಿ, ಹ್ಯಾಂಡ್ಲು ಏನು ಗೊತ್ತಾ, ಫುಲ್ ಶೇಕ್ ಆಯ್ತೈತೆ ಮುಂದೆ. ಏನೋ ಬಡವ್ರು ಫ್ರೆಂಡ್ಸ್ ಗಾಡಿ ಬಡ 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 ಅದು ಬಿಡ್ರಿ. ಏನು ಗೊತ್ತಾ ವಿಷಯ ಫೋನ್ ಮಾಡಿದ್ದು? ಮಧು ಬರ್ತಡೆಗೆ ಬಟ್ಟೆ ತಗೊಂತೀನಿ ಅಂತ ಬಂದವಳೆ. ಇಲ್ಲ ಫ್ರೆಂಡ್ಸ್, ಎಷ್ಟೊತ್ತಿ ತಗೋತಾವಳೆ? ನಾನಲ್ಲ, ಅವಳೇ ತಗೋತಾರದು. ಬಾಯಿ ಮುಚ್ಚವ ಅಣ್ಣ. 10,000 ರೂಪಾಯಿ ಬಿಲ್ ಮಾಡೋಣ ಕಣ್ಣ. ನೀನ್ ನಂಬ್ತೀಯ ಗುರು? ಅಣ್ಣ ಅಣ್ಣ 10,000 ನೀನ್ ನಂಬ್ತೀಯ? ಆಯ್ತು, ಬಿಲ್ಲು ಫೋಟೋ ಹೊಡ್ಬಿಟ್ಟು ಕಳಿಸ್ತೀನಿ ನಾನು. 10,000 ರೂಪಾಯಿ ಬಿಲ್ ಮಾಡೋಳೆ. ಏನು ಮಾಡೋದ ಈಗ? ಗುರು ನೀನ್ ನಂಬ್ತೀಯ? ಅಣ್ಣ 10,000 ರೂಪಾಯಿ 10,000 ರೂಪಾಯಿ ಅಂತ 10,000 ರೂಪಾಯಿ ಅಂತ ನೀನ್ ನಂಬ್ತೀಯ? ಹಾಂ, ಅಲ್ಲ ಸರಿ. ಈಗ ಏನಂತ ಗೊತ್ತಾ, ಫೋನ್ ಪೇ ವರ್ಕ್ ಆಯ್ತಲ್ಲ 10,000 ರೂಪಾಯಿ. ಈಗ ನಮ್ಮ ಅಣ್ಣ ಫೋನ್ ಹಾಕೊಂತ ಅದಕ್ಕೆ ನೈಸ್ ಮಾಡ್ಕೊಂಡು ಫೋನ್ ಮಾಡ್ಸೋಳು. 10,000 ರೂಪಾಯಿ ಅವಳು ಕಳಿಸ್ಬೇಕಂತೆ. ಮಜಾ ಆಯಾ. ಶಿಷ್ಯ ನಾನು ತಗೋತೀನಿ 10,000 ರೂಪಾಯಿಗೆ. ಅಣ್ಣ ನಾನು ತಗೋತೀನ? ಇಲ್ಲ, ಬರೀ ಸುಳ್ಳು. ಶಿಷ್ಯ ಅಂತವಳೆ ಫ್ರೆಂಡ್ಸ್. ಅವ್ರ ಅಣ್ಣನ ನೋಡಿ ಇವಳು ಎಂತ ಅದು ಪ್ರೀತಿಯಿಂದ ಇದ್ರೆ ಮಾತ್ರ ಬರೋದು. ಅಣ್ಣ ಅಣ್ಣ ಶಿಷ್ಯ ಅಂತವಳು ನಿಮ್ಗೆ ಮಕ್ಕುಗಿರಿ ಅಣ್ಣ ಹೇಳ್ತೀನಿ. ಲೇ ತಗೋದು ಬೇಗ ಅಣ್ಣ. ಗೈಸ್, ಇಷ್ಟು ನೋಡಿದ್ದೀನಿ ಹೆಣ್ಮಕ್ಳಿಗೆ ಬಟ್ಟೆ ಎಷ್ಟಿದ್ರೂ ಕಡಿಮೆನೇ. ನಿನ್ನೆ ಮೊನ್ನೆ ಎಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ನಾನು ಅಷ್ಟೊಂದೆಲ್ಲ ಏನು ತಗೊಳ್ಳಿಲ್ಲ, ಜಸ್ಟ್ 2 ಬಟ್ಟೆ ತೊಗೊಂಡೆ ಅಷ್ಟೇ. ನನಗೆ ಯಾವುದೂ ಇಷ್ಟ ಆಗಿರಲಿಲ್ಲ. ಬಟ್ ಇದಿಷ್ಟು ಒಂಥರ ಇಷ್ಟ ಆಯಿತು. ನೋಡೋಣ, ಟ್ರೈ ಮಾಡ್ತೀನಿ. ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ತೀನಿ. ಏನೇನು ತೊಗೊಂಡವ? ಒಂದು ತೊಗೊಳಲ್ಲ ಅಂದರೆ ತಾನೆ. ಎಕ್ಸಾಮ್ ತಗೊಂಡ್ಬಿಟ್ಟಿದ್ದೀನಿ. ಅಪರೂಪಕ್ಕೆ ತಗೊಂಬಿಟ್ಟವಳೆ ಫ್ರೆಂಡ್ಸ್. ಸರಿ, ನನ್ನ ಕಡೆ ಇವಾಗ ಕ್ಯಾಮ್ರಾ ತೋರಿಸ್ಬೇಕು ಫ್ರೆಂಡ್ಸ್. ಈ ವಿಡಿಯೋಗೆ ಯಾರ್ಯಾರಿಗೆ ಸೇಯಿಂಗ್ ಎಷ್ಟು ಐಶು ಬೇಕು ಎಲ್ಲರೂ ಕಮೆಂಟ್ ಮಾಡಿ. ಸೇಯಿಂಗ್ ಎಷ್ಟು ಐಶು ಬೇಕು ಅಂತ. ನೋಡು ಅಂದರೆ ಹಂಗೆ ಬಿಟ್ಟು ಬಟ್ಟೆ ತೆಗ್ಸ್ಕೊಂಬಿಡೋಣ ಚೆನ್ನಾಗಿ ಅಂತ. ಇಲ್ಲ ಫ್ರೆಂಡ್ಸ್, ಹಂಗೆಲ್ಲ ಬಿಟ್ಟು ಬಟ್ಟೆ ಎಲ್ಲ ತೆಗೆಸ್ಕೊಳ್ಳೋಣ. ಸೇಯಿಂಗ್ ಎಷ್ಟು ಐಶು ಯಾರ್ಯಾರಿಗೆ ಬೇಕು ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದರೆ ಅವ್ಳು ಮಾಡಲೇಬೇಕಾಗತ್ತೆ. ಓಕೆ ಫೈನ್. ಈ ಜುಡಿಯೋ ಶಾಪಿಂಗ್ ಸೈಟ್ಸ್ ಎಲ್ಲ ನಮ್ಮಿಂದನೇ ಉದ್ಧಾರ ಆಗೋದು ಅನ್ಸುತ್ತೆ. ಹಾಂ, ನಮ್ಮಂಥವ್ರು ಇದ್ಬಿಟ್ರೆ ವೀಕ್ಲಿ 2 ಸಲ ಬರ್ತೀವಿ. ಹಾಂ, ನಾನು ವರ್ಷಕ್ಕೆ ಒಂದ್ಸತಿ ಶಾಪಿಂಗ್ ಮಾಡೋದು. ಹಾಂ. ಬರ್ತಡೆಗೆ ಫ್ರೆಂಡ್ಸ್ ಇಷ್ಟು ತಗೊಂಡವಳೆ, ಅದ್ರ ಮೇಲೂ ಮತ್ತೆ ಇಲ್ಲಿ ಬಂದು ತಗೊಂಡವಳೆ. ಫ್ರೆಂಡ್ಸ್ ತಗೊಂಡಿರೋದೇ 2 ಜೊತೆ, ಅದಕ್ಕೂ ಕಣ್ಣಾಗ್ತಾವಳೆ 2 ಜೊತೆ. ನಮ್ಮ ಐಶುಗೆ ಫುಲ್ ಹೊಟ್ಟೆ ಹಸುವಾಗಿ ಊಟ ಕರ್ಕೊಂಡು ಬಂದಿದ್ದೀನಿ. ದಿಸ್ ಈಸ್ ಮಶ್ರೂಮ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್, ಮಸಾಲೆ ಪುರಿ, ಪಾನಿಪುರಿ ಹಾಗೂ ಪೈನಾಪಲ್ ವಾಟರ್ ಮೆಲನ್ ಅಂತೆ ಜಮಾಯಿಸ್ಬಿಡದೆ. ಇದು ನನಗೆ, ಇದು 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 ಇವರಿಬ್ರಿಗೆ, ಇದು ನನಗೆ. ಫ್ರೆಂಡ್ಸ್ ಇದನ್ನು ಅವಳು ಶೇರ್ ಮಾಡ್ತಾಳೆ ಫ್ರೆಂಡ್ಸ್. ನಾಟಕ ಆಡ್ತಾವಳೆ. ನೀನು ಪಾನಿಪುರಿ ತಿನ್ನಲ್ಲ ಅಂದ್ಬಿಡ.